ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಆರ್ಎಸ್ಎಸ್ ಹಾಳು ಮಾಡ್ತಾ ಇದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಶಿಕ್ಷಣ ಸಚಿವಾಲಯವನ್ನ ನಡೆಸ್ತಾ ಇರೋದು ಸಚಿವರಲ್ಲ, ಆರ್ಎಸ್ಎಸ್ ನವರು ನಡೆಸ್ತಾ ಇದ್ದಾರೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿದ್ಯಾರ್ಥಿಗಳು ಜ್ಞಾನ ಮತ್ತು ಸತ್ಯ ಹುಡುಕದಂತೆ ಆರ್ಎಸ್ಎಸ್ ತಡೀತಾ ಇದೆ. ತಮ್ಮದೇ ಕಲ್ಪನೆಯ ಇತಿಹಾಸವನ್ನ ಓದುವಂತೆ ಒತ್ತಾಯಿಸ್ತಾ ಇದೆ. ವಿದ್ಯಾರ್ಥಿಗಳ ನಿಜವಾದ ಶತ್ರು ಆರ್ಎಸ್ಎಸ್ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು. Dharmendra Pradhan is a symbol. Your real enemy is the RSS. Keep it in mind. They are the people who are not letting you be students. They are the people who want you to be andhbhakts. And this is a reaction from the soul of India that is saying under no circumstances. Dharmendra Pradhan is a symbol. Your real enemy is the RSS. Keep it in mind. They are the people who are not letting you be students. They are the people who want you to be andhbhakts. And this is a reaction from the soul of India that is saying under no circumstances. Dharmendra Pradhan is a symbol. Your real enemy is the RSS. Keep it in mind. They are the people who are not letting you be students. They are ಅಂದ್ರೆ ಆರ್ಎಸ್ಎಸ್ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಕಂಟ್ರೋಲ್ ಮಾಡುತ್ತೆ. ಆರ್ಎಸ್ಎಸ್ ನ ಚಿಂತನೆ ಉಳ್ಳವರು ಕುಲಪತಿಗಳಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಯೋಚನೆ ಮಾಡುವಂತಹ ಶಕ್ತಿಯನ್ನ ಅದು ಬೆಳೆಸ್ತಾ ಇಲ್ಲ. ಬದಲಾಗಿ ತಾನು ಹೇಳಿರುವಂತಹ ಇತಿಹಾಸವನ್ನೇ ನಂಬಬೇಕು ಅಂತ ಅವರನ್ನ ಅಂಧಭಕ್ತರನ್ನಾಗಿ ಮಾಡ್ತಾ ಇದೆ ಆರ್ಎಸ್ಎಸ್. ಅಷ್ಟೇ ಅಲ್ಲ, ಕೇಂದ್ರ ಶಿಕ್ಷಣ ಸಚಿವಾಲಯವನ್ನ ನಿಯಂತ್ರಣ ಮಾಡ್ತಾ ಇರೋದು ಸಚಿವರುಗಳಲ್ಲ, ಅದು ಆರ್ಎಸ್ಎಸ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಆರೋಪ ಮಾಡಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾದಂತಹ ಆಧಾರ ಮತ್ತು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಸಂಸತ್ತಿನಲ್ಲಿ ಬಾಯಿಗೆ ಬಂದಂಗೆ ಮಾತಾಡಕ್ಕಾಗಲ್ಲ, ಅದಕ್ಕೆ ಆಧಾರ ಬೇಕು. ಆ ನಿಟ್ಟಿನಲ್ಲಿ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಆಡಳಿತ ಪಕ್ಷ ಬಿಜೆಪಿ ಮತ್ತು NDA ಮೈತ್ರಿಕೂಟ ರಾಹುಲ್ ಗಾಂಧಿ ವಿಪಕ್ಷ ನಾಯಕನನ್ನ ಪ್ರಶ್ನೆ ಮಾಡೇ ಮಾಡುತ್ತೆ. ಬಟ್ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳ ಮಂತ್ರಿಗಳು ಇನ್ಕ್ಲೂಡಿಂಗ್ ಪ್ರಿಯಾಂಕ್ ಖರ್ಗೆ RSS ನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾರೆ. ಮತ್ತು RSS ಬಿಜೆಪಿ ಮೋದಿ ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಜಾಸ್ತಿ RSS ಅನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಒಂದು ಆಡಳಿತ ಪಕ್ಷಕ್ಕಿಂತ RSS ಅನ್ನುವಂಥ ಸಂಘಟನೆಯ ಭಯ ಎಷ್ಟಿದೆ, ಅಥವಾ RSS ನಿಂದ ತಮಗಾಗ್ತಾ ಇರುವಂತಹ ಡ್ಯಾಮೇಜ್ ಎಷ್ಟು, ಹೀಗಾಗಿ ಆ ಸಂಘಟನೆಯನ್ನ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದು ಒಂದು ಪಾಲಿಸಿ ಮಾಡ್ಕೊಂಡಂಗಿದೆ ಕಾಂಗ್ರೆಸ್. ಆದ್ರೆ ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಕೇವಲ ಬಾಯಿ ಮಾತಿಂದ ಅಟ್ಯಾಕ್ ಮಾಡೋದ್ರಿಂದ ಏನು ಲಾಭ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಟ್ಟು ಜನರನ್ನ ಕನ್ವಿನ್ಸ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ.